ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೃದಯ ಶಸ್ತ್ರಚಿಕಿತ್ಸೆಯ ನಂತರ ಹೃದ್ರೋಗಿಗಳು ಯಾವ ರೀತಿಯ ಆಹಾರವನ್ನು ತಿನ್ನಬಾರದು? ಆಪ್ಷನ್ಸ್: ಎ ತಂಪು, ಬಿ ಬಿಸಿ ಬಿಸಿ, ಸಿ ಕೊಬ್ಬು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಕೊಬ್ಬು. ಅನೇಕ ಹೃದ್ರೋಗಿಗಳು ಶಸ್ತ್ರಚಿಕಿತ್ಸೆಯ ನಂತರ ತಮಗೆ ಏನೂ ಆಗುವುದಿಲ್ಲವೆಂದು ಭಾವಿಸುತ್ತಾರೆ. ಹೃದಯ ಶಸ್ತ್ರಚಿಕಿತ್ಸೆಯ ನಂತರ ರೋಗಿಯು ಮೊದಲಿಗಿಂತ ಹೆಚ್ಚು ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನೀವು ಕೊಲೆಸ್ಟ್ರಾಲ್ ಔಷಧಿಗಳನ್ನು ಸೇವಿಸುತ್ತಿದ್ದರೂ ಸಹ ಜಿಡ್ಡಿನ ಆಹಾರವನ್ನು ತಪ್ಪಿಸಬೇಕು. ಹೃದಯಾಘಾತ ರೋಗಿಗಳು ತುಪ್ಪ ಮತ್ತು ಎಣ್ಣೆ ಆಧಾರಿತ ಲ್ಯೂಬ್ರಿಕೆಂಟ್ಗಳಿಂದ ದೂರವಿರಬೇಕು. ಅವರು ಸ್ಯಾಚುರೇಟೆಡ್ ಕೊಬ್ಬನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಮತ್ತು ಬಹು ಅಪರ್ಯಾಪ್ತ ಕೊಬ್ಬನ್ನು ಮಿತಿಯಲ್ಲಿ ತೆಗೆದುಕೊಳ್ಳಬೇಕು. ಎರಡನೇ ಪ್ರಶ್ನೆ, ಯಾವುದನ್ನು ಪೂಜಿಸುವುದರಿಂದ ನಮ್ಮ ಮನೋಕಾಮನೆಗಳೆಲ್ಲ ಈಡೇರುತ್ತವೆ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ಸರ್ಪ, ಬಿ ಅರಳಿ ಮರ, ಸಿ ಕಾಮಧೇನು, ಡಿ ಭೂಮಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಮಧೇನು. ಕಾಮಧೇನು ಪೂಜೆಯಿಂದ ನಮ್ಮ ಮನೋಕಾಮನೆಗಳೆಲ್ಲ ಈಡೇರುತ್ತವೆ. ಈ ಒಂದು ಮೂರ್ತಿಯನ್ನು ಪೂಜಿಸುವುದರಿಂದ ದೇವಲೋಕದ ಎಲ್ಲ ದೇವರಿಗೂ ಪೂಜೆ ಸಲ್ಲಿಸಿದ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಹಿಂದೂ ಸಂಪ್ರದಾಯದಲ್ಲಿದೆ. ಮನೆಯಲ್ಲಿ ಕಾಮಧೇನು ಮೂರ್ತಿಯನ್ನು ಇಟ್ಟುಕೊಂಡು ನಿತ್ಯ ಪೂಜೆ ಸಲ್ಲಿಸುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುತ್ತದೆ. ಎಲ್ಲ ದುಷ್ಟಶಕ್ತಿಗಳ ಕಾಟದಿಂದ ಮುಕ್ತಿ ಪಡೆಯಬಹುದು. ಇನ್ನು ಕಾಮಧೇನು ಮೂರ್ತಿಯನ್ನು ತಂದು ಮನೆಯಲ್ಲಿ ಯಾವುದೇ ಮೂಲೆಯಲ್ಲಿಟ್ಟರೂ ಸಾಲದು, ಅದಕ್ಕೆ ಅದರದೇ ಆದ ಸ್ಥಾನವಿದೆ. ಹೀಗಾಗಿ ಕಾಮಧೇನು ಮೂರ್ತಿಯನ್ನು ನೀವು ತೆಗೆದುಕೊಂಡು ಬಂದಿದ್ದೇ ಆದಲ್ಲಿ ಅದನ್ನು ಪ್ರಮುಖ ಜಾಗದಲ್ಲಿಟ್ಟು ಪೂಜಿಸಬೇಕು. ಮೂರನೇ ಪ್ರಶ್ನೆ, ಯಾವ ತರಕಾರಿಗಳ ಅತಿಯಾದ ಸೇವನೆಯಿಂದ ದೇಹದಲ್ಲಿ ಯೂರಿಕ್ ಆಮ್ಲ ಹೆಚ್ಚಾಗುತ್ತದೆ? ಆಪ್ಷನ್ಸ್: ಎ ಬಟಾಣಿ, ಬಿ ಪಾಲಕ್ ಸೊಪ್ಪು, ಸಿ ಬದನೆಕಾಯಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬದನೆಕಾಯಿಯಲ್ಲಿ ಹೆಚ್ಚಿನ ಪ್ರಮಾಣದ ಪ್ಯೂರಿನ್ ಇರುತ್ತದೆ. ಹೀಗಾಗಿ ಆಗಾಗ ಬದನೆಕಾಯಿ ತಿನ್ನುವುದರಿಂದ ಕೆಲವರಿಗೆ ಮೈಕೈ ನೋವು ಜಾಸ್ತಿ ಆಗುತ್ತದೆ ಮತ್ತು ದೇಹದಲ್ಲಿ ಯೂರಿಕ್ ಆಮ್ಲ ಹೆಚ್ಚಾಗಿ ಇನ್ನಷ್ಟು ತೊಂದರೆ ಹೆಚ್ಚಾಗುತ್ತದೆ. ಈಗ ಹಸಿ ಬಟಾಣಿ ಕಾಳುಗಳ ಸೀಸನ್ ಶುರುವಾಗಿದೆ. ಮೊದಲೇ ಯೂರಿಕ್ ಆಸಿಡ್ ಪ್ರಮಾಣ ಹೆಚ್ಚಾಗಿರುವ ಜನರು ಒಂದು ವೇಳೆ ಹಸಿ ಬಟಾಣಿಯನ್ನು ಹೆಚ್ಚಾಗಿ ತಿನ್ನುವುದರಿಂದ ಮತ್ತಷ್ಟು ಸಮಸ್ಯೆಗೆ ಸಿಲುಕಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಪಾಲಕ್ ಸೊಪ್ಪಿನಲ್ಲಿ ಫೋಲೇಟ್ ಮತ್ತು ನಾರಿನ ಪ್ರಮಾಣ ಅಧಿಕವಾಗಿದೆ. ಇದರಲ್ಲಿ ಕೂಡ ಪ್ಯೂರಿನ್ ಹೆಚ್ಚಾಗಿದ್ದು ಆಗಾಗ ಸೇವನೆ ಮಾಡುವುದರಿಂದ ದೇಹದಲ್ಲಿ ಯೂರಿಕ್ ಆಮ್ಲ ಹೆಚ್ಚಾಗುತ್ತದೆ. ಮಶ್ರೂಮ್ ಅಥವಾ ಅಣಬೆ ತನ್ನಲ್ಲಿ ಅಪಾರ ಪ್ರಮಾಣದ ಪ್ರೋಟೀನ್ ಮತ್ತು ನಾರಿನ ಪ್ರಮಾಣವನ್ನು ಒಳಗೊಂಡಿದೆ. ಮಿತಿ ಮೀರಿ ಮಶ್ರೂಮ್ ಸೇವನೆ ಮಾಡುವುದರಿಂದ ನಮ್ಮ ದೇಹದಲ್ಲಿ ಯೂರಿಕ್ ಆಮ್ಲ ಹೆಚ್ಚಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ನಾಲ್ಕನೇ ಪ್ರಶ್ನೆ, ಪದೇ ಪದೇ ಕೈಕಾಲು ನಡುಕ, ಮಾತನಾಡಲು ತೊದಲುತ್ತಿದ್ದರೆ ಇದು ಯಾವ ಕಾರಣದಿಂದ ಉಂಟಾಗುತ್ತದೆ? ಆಪ್ಷನ್ಸ್: ಎ ಜೀನ್ಗಳಲ್ಲಿನ ಬದಲಾವಣೆ, ಬಿ ರಾಸಾಯನಿಕ, ಸಿ ನಿದ್ದೆಯ ಕೊರತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೆದುಳಿನ ಕೆಲವು ಭಾಗಗಳಲ್ಲಿ ಇರುವ ನರಪೇಕ್ಷಕ ರಾಸಾಯನಿಕಗಳು ಇಡೀ ದೇಹದ ಸ್ನಾಯುಗಳನ್ನು ಅಥವಾ ದೇಹದ ನಿರ್ದಿಷ್ಟ ಭಾಗವನ್ನು ನಿಯಂತ್ರಿಸಲು ಕೆಲಸ ಮಾಡುತ್ತವೆ. ಈ ರಾಸಾಯನಿಕವು ಸೋರಿಕೆಯಾಗಲು ಪ್ರಾರಂಭಿಸಿದಾಗ ನಡುಗುವ ಸಮಸ್ಯೆ ಪ್ರಾರಂಭವಾಗುತ್ತದೆ. ಅಗತ್ಯ ನಡುಕದಲ್ಲಿ ಗಾಜು, ಚಮಚ, ಮೊಬೈಲ್ ಮುಂತಾದ ಹಗುರವಾದ ವಸ್ತುಗಳನ್ನು ಎತ್ತುವುದಕ್ಕೂ ವ್ಯಕ್ತಿಗೆ ಕಷ್ಟವಾಗುತ್ತದೆ. ತಜ್ಞರ ಪ್ರಕಾರ ಜೀನ್ಗಳಲ್ಲಿನ ಬದಲಾವಣೆಯಿಂದಲೂ ಅಗತ್ಯ ನಡುಕ ಉಂಟಾಗುತ್ತದೆ. ದೇಹ ಮತ್ತು ಮನಸ್ಸು ಸರಿಯಾಗಿ ಕಾರ್ಯನಿರ್ವಹಿಸಲು ನಾವು ಪ್ರತಿದಿನ ಸಾಕಷ್ಟು ನಿದ್ದೆ ಪಡೆಯುವುದು ಮುಖ್ಯ. ಸರಿಯಾಗಿ ನಿದ್ದೆ ಮಾಡದಿದ್ದರೆ ನಾವು ಹಲವಾರು ದೈಹಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇಂತಹ ಸಮಸ್ಯೆ ಮುಂದುವರೆದರೆ ಕಾಲುಗಳು ನಡುಗುವ ಸಾಧ್ಯತೆಯೂ ಉಂಟಾಗುತ್ತದೆ. ಐದನೇ ಪ್ರಶ್ನೆ, ಅತಿ ಹೆಚ್ಚು ದೀರ್ಘಾಯುಷ್ಯಗಳನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್: ಎ ಭಾರತ, ಬಿ ಇಟಲಿ, ಸಿ ಮೊನಾಕೋ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಮೊನಾಕೋದಲ್ಲಿ ವಾಸಿಸುವ ಜನರು ಜಗತ್ತಿನಲ್ಲಿ ಅತಿ ಹೆಚ್ಚು ದೀರ್ಘಾಯುಷ್ಯ ಹೊಂದಿರುವ ಜನರು ಇದ್ದಾರೆ ಎಂದು ಹೇಳಲಾಗುತ್ತದೆ. ಇಲ್ಲಿ ಪ್ರತಿ ವ್ಯಕ್ತಿಯು ಕನಿಷ್ಠ 85ರಿಂದ 87 ವರ್ಷಗಳ ಕಾಲ ಬದುಕುತ್ತಾನೆ. ಇಲ್ಲಿ ಬಡತನ ಎನ್ನುವುದು ಅತ್ಯಂತ ಕಡಿಮೆ ಇದೆ. ಜಗತ್ತಿನಲ್ಲಿ ಪ್ರತಿ ವ್ಯಕ್ತಿಗೆ ಇಂತಿಷ್ಟ ವೈದ್ಯರು ಇರಬೇಕು ಎಂಬ ನಿಯಮದಲ್ಲಿ ಮೊನಾಕೋ ಮುಂದಿದೆ. ಇಲ್ಲಿ ಅತಿ ಹೆಚ್ಚು ವೈದ್ಯರು ನಮಗೆ ಕಾಣಸಿಗುತ್ತಾರೆ. ಮತ್ತೊಂದು ದೇಶವೆಂದರೆ ಅದು ಜಪಾನ್. ಜಪಾನ್ನ ಪ್ರತ್ಯೇಕ ಮನುಷ್ಯನು ಕನಿಷ್ಠ 85 ವರ್ಷಗಳ ಕಾಲ ಬದುಕುತ್ತಾನೆ.
ಒಂದು ಅಂದಾಜಿನ ಪ್ರಕಾರ ಇನ್ನು ಜಪಾನ್ನಲ್ಲಿ ಅನಾರೋಗ್ಯ ಬೊಜ್ಜಿನಿಂದ ನರಳುತ್ತಿರುವವರ ಸಂಖ್ಯೆ ತೀರಾ ಕಡಿಮೆ ಇದೆ. ಇದೇ ಅವರ ದೀರ್ಘಾಯುಷ್ಯದ ಗುಟ್ಟು ಎಂದು ಕೂಡ ಹೇಳಲಾಗುತ್ತದೆ. 6ನೇ ಪ್ರಶ್ನೆ, ಕಾಲಿನ ಹೆಬ್ಬೆರಳು ಉದ್ದವಾಗಿ ದೊಡ್ಡದಾಗಿದ್ದು ಉಳಿದ 4 ಬೆರಳುಗಳು ಕಿರುಬೆರಳಿನತ್ತ ವಾಲಿಕೊಂಡಿದ್ದರೆ ಇದನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್: ಎ ರೋಮನ್ ಕಾಲ್ಬೆರಳು, ಬಿ ಗ್ರೀಕ್ ಕಾಲ್ಬೆರಳು, ಸಿ ಈಜಿಪ್ಟಿಯನ್ ಕಾಲ್ಬೆರಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಈಜಿಪ್ಟಿಯನ್ ಕಾಲ್ಬೆರಳು. ಕಾಲಿನ ಹೆಬ್ಬೆರಳು ಉದ್ದವಾಗಿ ದೊಡ್ಡದಾಗಿದ್ದು ಉಳಿದ 4 ಬೆರಳುಗಳು ಕಿರುಬೆರಳಿನತ್ತ ವಾಲಿಕೊಂಡಿದ್ದರೆ ಇದನ್ನು ಈಜಿಪ್ಟಿಯನ್ ಬೆರಳು ಎಂದು ಕರೆಯುತ್ತಾರೆ. ಈ ರೀತಿ ಇದ್ದವರು ಶಕ್ತಿಯುತವಾದ ತೇಜಸ್ಸನ್ನು ಹೊಂದಿದ್ದು ಎಲ್ಲರನ್ನೂ ಆಕರ್ಷಿಸುತ್ತಾರೆ. ಸಮಾಜದಲ್ಲಿ ಗುರುತಿಸಿಕೊಳ್ಳುವ ಕಾರಣ ಎಲ್ಲರೂ ಈ ವ್ಯಕ್ತಿಗಳನ್ನು ಗೌರವದಿಂದ ಕಾಣುತ್ತಾರೆ. ಮಾತಿನಲ್ಲಿ ಹಾಗೂ ಇನ್ನಿತರ ವಿಷಯಗಳಲ್ಲಿ ಇವರನ್ನು ಎದುರು ಹಾಕಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಮುಂಗೋಪಿಗಳಾಗಿದ್ದು ಕೋಪ ಬಂದರೆ ಯಾವುದರ ಬಗ್ಗೆಯೂ ಯೋಚಿಸದೆ ವರ್ತಿಸುತ್ತಾರೆ. 7ನೇ ಪ್ರಶ್ನೆ, ಪ್ರತಿದಿನ ತಣ್ಣೀರಿನ ಸ್ನಾನ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಹೃದಯಾಘಾತ ತಡೆ, ಬಿ ಸ್ಥೈರ್ಯ ಹೆಚ್ಚಳ, ಸಿ ಕಾಂತಿಯುತ ಚರ್ಮ, ಡಿ ಬುದ್ಧಿ ಚುರುಕು. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಥೈರ್ಯ ಹೆಚ್ಚಳ. ನಿರಂತರವಾಗಿ ಪ್ರತಿದಿನ ತಣ್ಣೀರಿನ ಸ್ನಾನ ಮಾಡಬೇಕು ಎಂದರೆ ಎಂಥವರಿಗಾದರೂ ಕಷ್ಟವಾಗುತ್ತದೆ. ಅದಕ್ಕೆ ಸದೃಢ ಮನಸ್ಥಿತಿ ಅತಿ ಮುಖ್ಯವಾಗಿ ಬೇಕಾಗುತ್ತದೆ. ಇದನ್ನು ಅಭ್ಯಾಸ ಮಾಡಿಕೊಂಡು ಪ್ರತಿದಿನ ತಣ್ಣೀರಿನ ಸ್ನಾನ ಮಾಡುವುದರಿಂದ ಖಂಡಿತವಾಗಿ ಮಾನಸಿಕ ಸ್ಥೈರ್ಯ ಹೆಚ್ಚಾಗುತ್ತದೆ. ಜೀವನದಲ್ಲಿ ಬರುವಂತಹ ಎಂತಹದ್ದೇ ಕಷ್ಟಗಳನ್ನು ಮತ್ತು ಸವಾಲುಗಳನ್ನು ಸುಲಭವಾಗಿ ಎದುರಿಸಲು ಕೂಡ ಸಾಧ್ಯವಾಗುತ್ತದೆ. ತಣ್ಣೀರಿನ ಸ್ನಾನ ಮಾಡುವಾಗ ತಂಪಾದ ನೀರು ಮೈಮೇಲೆ ಬಿದ್ದು ರಕ್ತನಾಳಗಳು ತಮ್ಮ ಮಾತ್ರ ಕಡಿಮೆ ಮಾಡಿಕೊಳ್ಳುತ್ತವೆ. ಅದೇ ನಿಮ್ಮ ಮೈ ಬಿಸಿಯಾದಾಗ ರಕ್ತನಾಳಗಳು ಹಿಗ್ಗುತ್ತವೆ ಮತ್ತು ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ನಡೆಯುತ್ತದೆ. ಇದು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಹೃದಯದ ತೊಂದರೆ ಕೂಡ ದೂರವಾಗುತ್ತದೆ. ತಣ್ಣೀರಿನ ಸ್ನಾನ ಮಾಡುವುದರಿಂದ ನಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ಗಳ ಉತ್ಪತ್ತಿ ಹೆಚ್ಚಾಗುತ್ತದೆ. ಇದು ಆಕ್ಸಿಡೇಟಿವ್ ಒತ್ತಡದ ವಿರುದ್ಧ ಹಾಗೂ ಜೀವಕೋಶಗಳ ಹಾನಿಯ ವಿರುದ್ಧ ರಕ್ಷಣೆ ನೀಡುತ್ತದೆ. ಇದರಿಂದ ಕ್ಯಾನ್ಸರ್ ಹಾಗೂ ಇತರ ನರಮಂಡಲ ಸಮಸ್ಯೆಯ ವಿರುದ್ಧ ಹೋರಾಡಲು ರಕ್ಷಣೆ ಸಿಗುತ್ತದೆ. 8ನೇ ಪ್ರಶ್ನೆ, ಯಾವ ಕಾಯಿಲೆ ಇರುವವರಿಗೆ ಕಡಲೆ ಬೀಜ ವಿಷವಿದ್ದಂತೆ? ಆಪ್ಷನ್ಸ್: ಎ ಬಿಪಿ, ಬಿ ಶುಗರ್, ಸಿ ಹೃದಯಾಘಾತ, ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಬಿಪಿ. ಅಧಿಕ ರಕ್ತದೊತ್ತಡ ಇರುವವರು ಕಡಲೆಕಾಯಿಯನ್ನು ಎಚ್ಚರಿಕೆಯಿಂದ ಸೇವಿಸಬೇಕು. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಉಪ್ಪು ಸಹಿತ ಕಡಲೆಕಾಯಿಗಳು ರಕ್ತದೊತ್ತಡವನ್ನು ಮತ್ತಷ್ಟು ಹೆಚ್ಚಿಸುವ ಸಾಧ್ಯತೆ ಇದೆ. ಉಪ್ಪು ಅಧಿಕವಾಗಿರುವ ಆಹಾರವು ಹೃದಯ ಕಾಯಿಲೆಯ ಅಪಾಯವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಅಧಿಕ ರಕ್ತದೊತ್ತಡ ಇರುವವರು ಕಡಲೆಕಾಯಿಯನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಉತ್ತಮ. ಅಲರ್ಜಿ ಸಮಸ್ಯೆ ಇರುವವರು ಕಡಲೆಕಾಯಿಯನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಉತ್ತಮ. ಕೆಲವರಿಗೆ ಕಡಲೆಕಾಯಿ ಅಲರ್ಜಿ ಇರಬಹುದು. ಇದನ್ನು ತಿಂದ ತಕ್ಷಣ ಚರ್ಮದ ದದ್ದುಗಳು, ತುರಿಕೆ ಮತ್ತು ಉಸಿರಾಟದ ತೊಂದರೆ ಮುಂತಾದ ಸಮಸ್ಯೆಗಳು ಉಂಟಾಗಬಹುದು. 9ನೇ ಪ್ರಶ್ನೆ, ವಿದೇಶದಲ್ಲಿಯೇ ಅತಿ ಹೆಚ್ಚು ನದಿಗಳನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್: ಎ ರಷ್ಯಾ, ಬಿ US, ಸಿ ಬಾಂಗ್ಲಾದೇಶ್, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ರಷ್ಯಾವನ್ನು ನದಿಗಳ ತವರು ಎಂದೇ ಕರೆಯಲಾಗುತ್ತದೆ. ಈಗಾಗಲೇ ಹೇಳಿದಂತೆ 1 ಲಕ್ಷ ನದಿಗಳು ಹರಿಯುವ ದೇಶ ಎಂದರೆ ಅದು ರಷ್ಯಾ. ಈ ದೇಶದ ತುಂಬ ವ್ಯಾಪಕವಾದ ನೀರಿನ ಮೂಲಗಳಿವೆ. ಸುಮಾರು 1 ಲಕ್ಷ ನದಿಗಳು ಈ ದೇಶದ ತುಂಬ ಹರಿಯುತ್ತವೆ. ವೋಲ್ಗಾ ಮತ್ತು ಲೇನಾ ಎಂಬ ಬೃಹತ್ ನದಿಗಳನ್ನು ರಷ್ಯಾ ಹೊಂದಿದೆ. ರಷ್ಯಾದ ನಂತರ ವಿಶ್ವದಲ್ಲಿಯೇ ಅತಿ ಹೆಚ್ಚು ನದಿಗಳನ್ನು ಹೊಂದಿರುವ ದೇಶ ಯುನೈಟೆಡ್ ಸ್ಟೇಟ್. ಇಲ್ಲಿ ಹರಿಯುವ ನದಿಗಳನ್ನು ಬೆರಳೆಣಿಕೆಯಲ್ಲಿ ಎಣಿಸಲು ಸಾಧ್ಯವಿಲ್ಲ. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಹರಿಯುವ ನದಿಗಳ ಸಂಖ್ಯೆ ಬರೋಬ್ಬರಿ 2,50,000. ಮಿಸಿಸಿಪ್ಪಿ ಮತ್ತು ಮಿಸೌರಿ ನದಿಗಳು ಅಮೆರಿಕದಲ್ಲಿ ಹರಿಯುವ ಬೃಹತ್ ನದಿಗಳಾಗಿವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.